ಹೇಳಪ್ಪ ಹೇಳ. ಹಾಂ, ವೆಲ್ಕಮ್ ಟು AV ವ್ಲಾಗ್ಸ್. AV ವ್ಲಾಗ್ಸ್ ವೇವಿ ಅಂತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್, ಅರ್ಜುನ್ ವ್ಲಾಗ್ಸ್. ಮೊನ್ನೆ ರಘು ಇವ್ರಿಗೆ ಕಟಿಂಗ್ ಮಾಡಿಸಿದ್ದು, ಕಟಿಂಗ್ ಮಾಡಿಸ್ಕೊಂಡ್ ಬಂದವ್ರೆ. ನೋಡ್ರಿ ಲೇ, ನಿಮ್ ಸ್ಕೂಲಲ್ಲಿ ಏನ್ ಬೈಯಲ್ವೇನ ನಿಮ್ಗೆ? ಎರಡು ಕುರ್ಪ ಎಳ್ಸ್ಕೊಂಡ್ ಬಂದವನೆ. ಏನಕ್ಕ ಕುರ್ಪ ಹಾಕಿಸ್ಕೊಂಡ್ ಬಂದಿದ್ಯಾ? ಲೈಟಾಗಿ ಉಪ್ಪು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಕುದಿಸ. ಈಗ ಬನ್ನಿ ನಮ್ಮ ಮನೇಲಿ ಏನ್ ಅಡಿಗೆ ಮಾಡ್ತಿದ್ದಾರೆ ತೋರಿಸ್ತೀನಿ. ನೋಡಿ ಮಟನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಆಗ್ತಿದ್ದಂಗೆನೆ ಒಂದೆರಡು ಪೀಸ್ ಹಾಕೊಂಡು ತಿನ್ಬಿಡ್ತಾರೆ. ಆ ಥರ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ನಿಜಲ್ಲೂ ತಿಂತಾರ ಹಂಗೆ? ಆ ಥರ ಯಾರೆಲ್ಲ ತಿಂತೀರಾ ಕಮೆಂಟಲ್ಲಿ ತಿಳಿಸಿ. ನೋಡ್ರಿ ನಮ್ಮ ವರ್ಷ ತಿಂತಾಳೆ. ಆಕ್ಚುಲಿ ನಾವು ತರ್ಸಿರೋದು ಗುಡ್ಡೆ ಮಾಂಸ. ಏನು ಅದೇ ಆಗ್ತಿದ್ದಂಗೆ ನೀನು ಎತ್ಕೊಂಡು ತಿನ್ಬಿಡ್ತೀಯಲ್ಲ, ಹಂಗಲ್ಲ. ಉಪ್ಪು ಹಾಕಿಲ್ಲ ಇನ್ನ, ಚರ್ಬಿ ಬೇಡ ಹೋಗಿ ನಿನ್ಗೆ. ಅಲ್ಲೋಳ ಅಜ್ಜಿ ಹೆಂಗಂತ ನಿನ್ಗೆ ಬೇಡ ಬಿಡ, ನಾವು ಅವಾಗ ಅಡುಗೆ ಆದ್ಮೇಲೆ ತಿಂತೀವಿ. ನೀನ್ ಬಾರ ಎಲ್ಲ ಈಗ್ಲೇ. ನಾವು ತರ್ಸಿರೋದು ಗುಡ್ಡೆ ಮಾಂಸ. ಗುಡ್ಡೆ ಮಾಂಸ ಎಲ್ಲ ಕಡೆ ಸಿಗಲ್ಲ. ನಮ್ಮ ಕಡೆ, ನಮ್ಮ ಮೈಸೂರು ಕಡೆ ಸಿಗುತ್ತೆ ಗುಡ್ಡೆ ಮಾಂಸ. ಇಲ್ಲಿ ಸಿಗೋದು ಕಮ್ಮಿ. ಇಲ್ಲಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ರಾಘವೇಂದ್ರ. ಅಲ್ಲ, ಅದೇ ತರ್ಸವನೆ ಕಣ. ನೀನ್ ಹೇಳೋ ತರ್ಸ್ಕೊಡ್ತೀಯ ತಾನೆ? ನಿನ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡು. ಹೇಳಪ್ಪ, ಕೆಲವ್ರಿಗೆ ಬೇಕಾಗುತ್ತೆ. ಅಷ್ಟೇ ಮಟನೇ ತಿಂತಾ ಇರ್ಲಿಲ್ಲ ತಾನೆ? ತಿನ್ಸಿದೀನಿ ಈಗ. ಎಲ್ಲ ಸ್ವಲ್ಪ ದಿನ ತಿಂತಾ ಇರ್ಲಿಲ್ಲ, ಈಗ ಮಟನ್ ಎದಕ್ಕಾಗಬೇಕು. ಅತ್ತಡ್ಬೇಡ ಆಜು. ಬರೀ ಮಟನ್ ಒಂದೇ ಅಲ್ಲ, ಇಲ್ಲಿ ನೋಡಿ ಚಿಕನ್ ತೊಳಿತವ್ರ ನಮ್ಮ ಅಕ್ಕೆ. ನಮ್ಮ ಅಕ್ಕೆಗೆ ಬಿರಿಯಾನಿ ಎವ್ರಿ ಸಂಡೇ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತೀರಾ? ಮಟನ್ ಚಾಪ್ ಮತ್ತೆ ಇವಾಗ ಮಾಡಿ ತಿನ್ನೋದು ಯಾವಾಗ? ಅಕ್ಕೆ ತಲೆಗಳನ್ನ ಉಳಿಸ್ಬಿಡ್ತಾರೆ. ತಿನ್ನೋದು ಯಾವಾಗ ಮಾಡಿ? ಚಿಕನ್ ಬಿರಿಯಾನಿ ಮಾಡಿ. ಟೈಮ್ ಎಷ್ಟು? ನಾವು ಹಂಗೆ ವರ್ಷಿತ ಟೈಮ್ ಎಷ್ಟು? ಟೈಮ್ ಎಷ್ಟು ಅಥರ್ವ? ಟೈಮ್ ಎಷ್ಟು ನೋಡು. ಈಗ 2 ಗಂಟೆ 1:15. ನೀವು ಇನ್ನೂ ಅಡುಗೆ ಮಾಡೋದು ಯಾವಾಗ? ನಾವು ತಿನ್ನೋದು ಯಾವಾಗ? ಅದಕ್ಕೆ ಅದು ಹಾಕಿ, ಅದಕ್ಕೆ ಅದು ಗಮ್ಮನದು ನಮ್ಮ ಪೂಜೆ ಮನೆಯಿಂದ ತಂದಿರೋದು ಇದು. ಅದೇ ಇದೆ ನೋಡಿ, ಸೀರಿಯಸ್ ಆಗಿ ಜಗಳ ಮಾಡ್ತಾ ಇದ್ದಾರೆ. ನಾನೇನಿಲ್ಲ, ಸಾಹಸ ಸಿಂಹ ವಿಷ್ಣುವರ್ಧನ ಕರಾಟೆ. ಇವಾಗ ಬಾಡೂಟ ಮಾಡ್ತವ್ರೆ. ಗುಡ್ಡೆ ಮಾಂಸ ಟೇಸ್ಟೇ ಬೇರೆ. ಗುಡ್ಡೆ ಮಾಂಸ ಟೇಸ್ಟೇ ಬೇರೆ ಅಪ್ಪ. ಜಲ್ದಿ ಖಾವ್ ಅಥರ್ವ, ಖಾವು. ಇನ್ನ ಮೊಟ್ಟೆ ಬಿರಿಯಾನಿ ಬರಬೇಕು. ಆಕ್ಚುಲಿ ನಾನು 1 ತಿಂಗಳಾಯ್ತು ಕರೆಕ್ಟಾಗಿ ರೈಸ್ ತಿಂದೆ. ಬೆಂದಿದ್ಯಾ ಮಟನ್? ತಿನ್ನೋ. ಅವ್ರಿಗೆ ಲಿವರ್ ರೈಸ್ ರೆಡಿ ಐತೈತೆ. ಚಡಿ. ಓಕೆ, ಇವಾಗ ಬಿರಿಯಾನಿ ನೋಡಿ. ಬಿರಿಯಾನಿ ರೆಡಿ ಆಗಿದೆ. ಇದೇ ಬಿರಿಯಾನಿ. ತೆಗಿಯಾರಾಗೋ. ಅತಾಡ್ವಿ
ಬಿರಿಯಾನಿ ಹೆಂಗಿದೆಯೋ ಹೇಳೋ. ಬಿರಿಯಾನಿ ನೀ ಫಸ್ಟ್ ಹೇಳ್ಬಿಡು ಗುರು ಬಿರಿಯಾನಿ ಹೆಂಗಿದೆ ಅಂತ. ಎಷ್ಟು ದಿನ ಆಯ್ತು ಫುಲ್ ಬಿಸಿ ನಾನೇ ಅವನು ಬೇಗ ತಿನ್ನೋದೇ ಇಲ್ಲ. ನಾವೇನು ಮಾಡುವ? ಸ್ವಾಧೀನ ಮಂತ್ರ. ವಿವಾಹ ಭೋಜನವಿದು, ಇದು ಬಾಡೂಟದ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಬಜ್ಜೆಗಳಿವು, ಈಗರಿಗೆ ಔತಣವಿದು. ನನಗೊಂದಿದು. ಓಹೋ ಡ್ಯಾಡಿ ಏನೋ ಮಾತಾಡ್ತಾರಂತೆ, ತೋರ್ಸೋಣ ಡ್ಯಾಡಿ ಮಾತಾಡ್ರಿ. ಮಾತಾಡ್ರಿ ಮಾತಾಡ್ಬೇಕ ಇರ್ಲಿ, ಮಾತಾಡು. ಪಾಯಿಂಟ್ ಹಾಕೋ, ನೀನ್ ಹಾಕಮ್ಮ ಪಾಯಿಂಟ್. ಹೇಳ ಏನ್ ನಾನ್ ಮಾತಾಡ್ತಿದ್ರಲ್ಲ, ಬಾಯಿ ಮುಚ್ಚಿಸ್ಬಿಟ್ರಲ್ಲಪ್ಪ. ಇವತ್ತಿಗೆ ಆಯ್ತಲ್ಲ, ಇವತ್ತಿಗೆ ಇಟ್ಬಿಡ್ತು ಹಂಗೆ ನಾನು ಮಾತಾಡೋದಕ್ಕೆ. ಪಿನ್ನು ಮಾತಾಡ್ತಿರೋ ಮಗುಗೆ ಸುಟ್ಬಿಡ್ತು, ಬಾಯಿಗೆ ಬರ ಇಟ್ಬಿಡ್ತು. ನಮ್ಮ ಅತ್ತೆ ಆಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದ್ಸತಿ ನಾನು ಇದು WWE ನೋಡೋ ಹುಚ್ಚು ನನಗೆ. ನಮ್ಮ ಅತ್ತಿಗೆಗೆ ಸೀರಿಯಲ್ ನೋಡೋ ಹುಚ್ಚು. ಮನೆಯಂದು 3 ಬಾಗಿಲು ತಾನೆ ನೀವು ನೋಡ್ತಿದ್ದಿದ್ದ. ಮತ್ತೆ 4 ಆಣೆ ತಂತಿ, 4 ತಂತಿ. ಯಾವ್ದು 3 ಬಾಗಿಲಲ್ಲ, ಅದು ಯಾವ್ದೈತಪ್ಪ? ಗುಪ್ತಗಾಮಿನಿ ನೋಡೋ ಹುಚ್ಚು ನಮ್ಮ ಅತ್ತಿಗೆಗೆ. ಒಂದ್ಸತಿ ನನಗೆ ವೇಣುಗೆ ನಮ್ಮ ಅತ್ತಿಗೆಗೆ ಯುದ್ಧಕ್ಕೆ ಬಿದ್ದುಬಿಟ್ಟೈತೆ. ಇಲ್ಲ ನಾವು WWE ನೋಡ್ಬೇಕು ಅಂತ, ಅಷ್ಟೇ ಗುಪ್ತಗಾಮಿನಿ ನೋಡ್ಬೇಕು ಅಂತ. ನನ್ನೇ ಗುಪ್ತಗಾಮಿನಿ ನೋಡಕ್ ಬಿಡೋದೇನು ಅಂತ ಕೂದಲೆಲ್ಲ ಕೆದ್ರುಕೊಂಡು ಲೈಟ್ ಎಲ್ಲ ಆಫ್ ಮಾಡಿ ಎದುರಿಸಿ ಚಳಿ ಜ್ವರ ಬರ್ಸ್ಬಿಟ್ಟಿದ್ರು ನಮ್ಮ ಅತ್ತೆ ನನಗೆ. ಅವತ್ತಿಂದ ಸ್ವಲ್ಪ ನಮ್ಮ ಅತ್ತೆ ನೋಡಿದ್ರೆ ಭಯ ನಮ್ಗೆ. ಅಂತೆಲ್ಲ ಕೂದಲು ಕೆದ್ರ ಹಾಕೊಂಡು ಅಂತ ಬಂದ್ಬಿಟ್ಟು ನಾವ್ ಎದ್ರುಕೊಂಡು ಆಚೆ ಹೊಡ್ಬಿಟ್ಟಿದ್ವಿ. ಆಮೇಲೆ ಒಳಗ್ ಬರ್ತೀವಿ, ಅದು ಎದುರೆದ್ರುಕೊಂಡು ಹಿಂಗ್ ನೋಡ್ಕೊಂಡು ಆ ದೆವ್ವ ಹೋಯ್ತಾ ಅಂತ ನೋಡ್ತಾ ಇದೀವಿ. ಗುಪ್ತಗಾಮಿನಿ ಅಂತ ನೋಡ್ತಿರ್ತೈತೆ. ಆಮೇಲೆ ಮತ್ತೆ ಜೂಟಿ ದೌಡು. ಆಮೇಲೆ ಬಂದು ನೋಡ್ತೀವಿ, ತಿಂತೈತೆ. ಇದೆಲ್ಲ ಕೇವಲ ಕಾಲ್ಪನಿಕ. ಆಮೇಲೆ ಏನಾಯ್ತು, ನಾವೊಂದ್ಸತಿ ಇದು ಕ್ರಿಕೆಟ್ ಆಡ್ಬೇಕಾರೆ ಒಂದ್ಸತಿ ಕ್ರಿಕೆಟ್ ಆಡ್ಬೇಕಾರೆ ಯಾರ್ದೋ ಮನೆ ಕಿಟಕಿ ಹೊಡೆದಾಕ್ಬಿಟ್ಟಿದ್ವಿ. ನಾನು ವೇಣು ನವೀನ ಕಿಟಕಿ ಹೊಡೆದಾಕ್ಬಿಟ್ಟು ಮನೆ ಬಂದ್ಬಿಟ್ಟು ಅದಕ್ಕೆ ಹೇಳ್ಬಿಟ್ವಿ. ಅವರು ಮೇಲಿಂದ ಯಾರು ಹೊಡೆದಾಕಿದ್ದಂತ ಈಗ ನೋಡ್ತಾವ್ರೆ. ಕರೆಕ್ಟಾಗಿ ನಾವು ಓಡ್ ಬಂದಿದ್ದು ನೋಡವ್ರೆ. ಆಮೇಲೆ ಅದಕ್ಕೆ ಹೇಳ್ಕೊಟ್ಬಿಟ್ಟಿದ್ವಿ. ಅದಕ್ಕೆ ಅವ್ರು ಬಂದು ಕೇಳಿದ್ರೆ ನಾವಿಲ್ಲ ಅಂತ ಹೇಳ್ರಿ ಅಂತ. ಅವ್ರು ಬಂದು ಕೇಳಿದ್ರೆ ಫುಲ್ಲು ಸೊಟ್ಟು ಕೊಟ್ಬಿಟ್ಟಿದೀವಿ ಇದು ಟಿವಿದು. ಆಮೇಲೆ ಏನ್ ನೋಡಿದ್ವಿ, ಆಮೇಲೆ ತೆಗೆದ್ಬಿಟ್ಟು ನಮ್ಮ ಹುಡುಗ್ರು ಇಲ್ಲ ಅಂದ್ಬಿಟ್ಟು ಹಂಗೆ ಬಾಲ ಹಾಕ್ಬಿಟ್ಟು ಚಿಲ್ಕಾಕೊಂಡ್ಬಿಡ್ತು ಅದಕ್ಕೆ. ಆಮೇಲೆ ಅಮ್ಮ ಬಂದ್ಮೇಲೆ ಅಮ್ಮನೇ ಮಾಡಿಸ್ತದ ಕಿಟಕಿ ದುಡ್ಡು ಕೊಡ್ತು. 500 ರೂಪಾಯಿನ ಕೊಡ್ತು. 500 ರೂಪಾಯಿ ಕೇಳ್ತಿದ್ಯಾ? 2000 ರೂಪಾಯಿ ಕೊಡಿದೀನಿ ಅಂತ ಹೇಳ್ಕೊಳ್ತೆ. ಅಲ್ಲ ಅವ್ರಿಗೆ 500 ರೂಪಾಯಿ ಕೊಡ್ತು. ಆಮೇಲೆ ಇದು ಅದೇ ತೆನಾಲಿರಾಮ ಫಿಲಂ ಆಮೇಲೆ ಬೈದ್ಬಿಟ್ಟು ನಮ್ಮನ್ನ ಚೆನ್ನಾಗಿ ಬೈದ್ಬಿಟ್ಟು ತೆನಾಲಿರಾಮ ಫಿಲಂ ಪ್ರಕಾಶ್ ಥಿಯೇಟರ್ ಅಲ್ಲಿ ಹೋಗಿದ್ದಲ್ಲ ನಾವು ಯಲಹಂಕದಲ್ಲೇ ಇದ್ದಿದ್ದ ಅವಾಗ, ನ್ಯೂ ಟೌನ್. ನೀನು ಕೆಲ್ಸಕ್ಕೆ ಹೋಗಿದ್ದಲ್ಲ? ಕೆಲ್ಸಕ್ಕೆ ಹೋಗಿದ್ದಾಗ ಓಹೋ ಅಲ್ಲಿ ಹಿಂಗಾಗಿ ಬಂಗಾರಿ ತೋರ್ಸ. ಹೌದಾ? ಅದೇ ಕಬಾಬ್ ಎಲ್ಲ ಹಾಕಿದ್ದ ಕಾಣಮ್ಮ. ಇದು ನಮ್ಮ ಚೆರಿಗೆ ಲಿವರು ರೈಸು ಕಾಯ್ತವನೆ ಹಂಗೆ. ಇದು ಆ್ಯಕ್ಚುಲಿ ನಮ್ಮಮ್ಮ, ನಮ್ಮ ಡ್ಯಾಡಿ, ನಮ್ಮ ದೊಡ್ಡಣ್ಣ ಮತ್ತು ನಮ್ಮ ಅತ್ತಿಯವ್ರ ಮನೆಗೆ ಹೋಗಿದ್ರು. ಅಲ್ಲಿ ಕಬಾಬು ಮತ್ತು ಇದು ಲಿವರ್ ಚೆರಿಗೆ ಮತ್ತು ಬೇಳೆ ಸಾರು, ಅನ್ನ, ಆಮೇಲೆ ಇದು ಏನೋ ಇದು ದೋಸೆ ಇತ್ತು. ಸೊ ಇದೆಲ್ಲ ತಂದವ್ರೆ. ನಾನು ಹೋಟೆಲಿಂದ ತಂದಿದ್ದೆ. ಇದು ಏನು ಹೇಳ್ದೆ
ಅಯ್ಯೋ ಅಯ್ಯೋ ಇದಕ್ಕೆ ಇಟ್ಬಿಡ್ತೀನಿ ಫಸ್ಟು ಊಟ. ಹೊಟ್ಟೆ ಹತ್ಕೊಂಬಿಟ್ಟವನೆ ಸರಿ. ಇದಿಷ್ಟು ನನಗಲ್ಲ, ಆಮೇಲೆ ಸಾಕಾಗ್ಬಿಡ್ರಿ ಎಲ್ಲ ತಟ್ಟೆ ಉಯ್ದಿದ್ದೀವಿ. ಸೊ ಇದು ಇವಾಗ ನಾನು ಮತ್ತು ವೇಣು, ಪ್ರಜ್ಜು, ನಾವು 3 ಜನ ಊಟ ಮಾಡಿರಲಿಲ್ಲ. ಈಗ ಊಟ ಎಲ್ಲ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀವಿ ಆಮೇಲೆ. ನಾನು ವೇಣು, ಓಕೆ. ಈಗ ನಮ್ಮದೆಲ್ಲ ತಿಂಡಿ ಆಯಿತು. ಈಗ ಬೀದಿ ಶ್ವಾನಗಳಿವೆ. ಅವು ಪಾಪ ಎಷ್ಟು ಕಾಯ್ಕೊಂಡೇ ಇರ್ತವೆ. ಪಾತ್ರೆ ಸೌಂಡ್ ಆದರೆ ಸಾಕು ಗೊತ್ತಾಗ್ಬಿಡ್ತವೆ ಓಕೆ ನೈಟ್ ಹೊತ್ತು ಊಟ ಹಾಕ್ತೀವಿ ಅಂತ. ಸೊ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಮೂಕ ಪ್ರಾಣಿಗಳಿಗೆ ಊಟ ಹಾಕಿ, ಅಂದರೆ ಕೈಯಲ್ಲಾದರೆ ಹಾಕಿ. ಸೊ ಯಾರ ಕೈಯಲ್ಲಿ ಆಗುತ್ತೆ ಅವ್ರಿಗೆ ಹಾಕಿ. ಮತ್ತು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಪಾಪ ಅವನ್ನ ಓಡಿಸ್ಬೇಡ್ರಿ ಹೊಡೆದು, ಅಥವಾ ನೀರು ಹಾಕ್ಬೇಡ್ರಿ ಅದ್ರ ಮೇಲೆ. ಪಾಪ ಅವಕ್ಕೂ ಏನಂದರೆ ಈ ಬೇರೆ ನಾವೇ ಮನುಷ್ಯರೇ ಅವಕ್ಕೆ ಆಗಬೇಕು. ನಾವೇ ಆಗಲಿಲ್ಲ ಅಂದರೆ ಮನುಷ್ಯತ್ವ ಇದ್ದು. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.